ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ದಾಲ್ ಸಾರು ಮಾಡಿದ್ದೆ. ನಿಮಗೇನು ದಾಲ್ ಸಾರು ಮಾಡೋದು ಕಷ್ಟನೂ ಅಲ್ಲ, ಇದೇನು ದೊಡ್ಡ ರೆಸಿಪಿನೂ ಅಲ್ಲ. ಬಟ್ ನಾನು ಮಾಡಿರೋದು ನನಗೆ ನಿಜವಾಗ್ಲೂ ತುಂಬ ಸ್ಪೆಷಲ್ ಇದು. ಯಾಕಂದರೆ ನಾವು ತುಂಬ ಲಾಂಗ್ ಟೈಮ್ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದು ತುಂಬ ಚೆನ್ನಾಗಿ ಬಂದರೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ನಾನು ದಾಲ್ ಸಾರು ಮಾಡೋದಕ್ಕೆ ಬೀಟ್ರೂಟು, ಪೊಟ್ಯಾಟೊ ಆ್ಯಂಡ್ ಟೊಮ್ಯಾಟೊ, ಆನಿಯನ್, ಗ್ರೀನ್ ಚಿಲ್ಲಿ, ಶುಂಠಿ, ಸ್ವಲ್ಪ ಅರಿಶಿನ ಹಾಕಿ 12 ವಿಷಲ್ನ ಕೊಡಿಸಿದ್ದೆ. ಸೊ ನಾನು ದಾಲ್ನ ಮೊದಲೇ ನಾನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. ಒಂದು 15 ಮಿನಿಟ್ಸ್ ನೆನೆ ಹಾಕಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ. ಆ್ಯಂಡ್ ಯಾವುದೇ ತರಕಾರಿ ಕೂಡ ನಾವು ಇದಕ್ಕೆ ಹಾಕೋಬಹುದು. ಜಾಸ್ತಿ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಮೇಲೆ ಇದನ್ನ ವಿಷಲ್ ಹೋದ್ಮೇಲೆ ನಾವು ಇದನ್ನ ಹಾಕೊಂಡು ನೆಕ್ಸ್ಟ್ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಖಾರ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಹಾಗೆ ಸಾಂಬಾರ್ ಪೌಡರ್ ನಾನು ಯೂಸ್ ಮಾಡಿದೆ. ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಅಂತ, ಅದು ಆಲ್ರೆಡಿ ದಪ್ಪನೇ ಇರುತ್ತೆ, ಒಂದ್ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಕೂಡ. ಇದು ನಾನು ರೆಡಿ ಮಾಡಿರೋಂಥ ರೆಸಿಪಿ. ತುಂಬಾ ಈಸಿಯಾಗಿ ಆಗುತ್ತೆ ಅಂಡ್ ಕ್ವಿಕ್ ಆಗಿ ಕೂಡ ಇದನ್ನ ಮಾಡ್ಕೋಬಹುದು. ಜಾಸ್ತಿ ಇದ್ರಲ್ಲಿ ಏನು ಕೆಲಸನೇ ಇರಲ್ಲ. ತುಂಬಾ ಈಸಿಯಾಗಿ ಮಾಡ್ಕೊಂಡು ನಾವು ಇದನ್ನ ಸರ್ವ್ ಮಾಡ್ಕೊಂಡು ತಿನ್ಬಹುದು. ನನಗಂತೂ ದಾಲ್ ಸಾರು ತುಂಬಾನೇ ಫೇವ್ರೇಟು. ವೈಟ್ ರೈಸ್ಗಂತೂ ಇದನ್ನ ಸರ್ವ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಊಟ ಅಂತೂ ನನಗೆ ತುಂಬಾ ಚೆನ್ನಾಗಿ ಸೇರುತ್ತೆ. ದಾಲ್ ಸಾರು, ಟೊಮೆಟೊ ಸಾರು ಇದೆಲ್ಲ ನಾನು ಒಂಥರ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ನೀವು ಕೊನೆಯಲ್ಲಿ ಸ್ವಲ್ಪ ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ, ಸ್ವಲ್ಪ ಸ್ಮೆಲ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದಕ್ಕೆ ದಾಲ್ ಸಾರು, ವೈಟ್ ರೈಸ್ ಅಂಡ್ ಚಿಕನ್ ಸುಕ್ಕ ಅಥವಾ ಕಬಾಬ್ ಈ ತರ ಏನಾದ್ರು ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ನನ್ನ ಚಾನೆಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್.